ಎಲ್ಲಿ ಅಲ್ಲಿ ರೀಇನ್ಫೆಕ್ಷನ್ ಕೇಸಸ್ ಇದೆ ಅಥವಾ ಡೆತ್ ಕೂಡ ಆಗಿದೆ ಇನ್ಫ್ಲುಯೆನ್ಸಾಯಿಂದ ಸಾರಿಯಿಂದ, ಅಂಥ ಪ್ರಕರಣದಲ್ಲಿ ಕೂಡ ಕೋವಿಡ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕೋವಿಡಿಂದ ಆ ಒಂದು ಸಾವಾಗಿರ್ಬೋದಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಸೊ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಆಫೀಸರ್ಸ್ಗೆ ಎಲ್ಲರಿಗೂ ಮಾಹಿತಿ ಕಡ್ಡಾಯವಾಗಿ ನೀಡಿ ಅಂತ ಹೇಳಿ, ಮತ್ತು ಇದ್ರ ಜೊತೆಗೆ ಮಾಕ್ ಡ್ರಿಲ್, ನಮ್ಮ ಆಸ್ಪತ್ರೆಗಳಲ್ಲೆಲ್ಲ ಮಾಕ್ ಡ್ರಿಲ್ಲನ್ನು ಕೂಡ ಮಾಡಬೇಕು ಅಂತ ಸೂಚನೆ ನೀಡಿದ್ವಿ. ಇದರ ಜೊತೆಗೆ ಒಂದು ಅಡ್ವೈಸರಿಯನ್ನು ಕೂಡ ಸಾರ್ವಜನಿಕರಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಇದರಲ್ಲಿ ವಿಶೇಷವಾಗಿ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, 60 ವಯಸ್ಸಿಂದ ಹೆಚ್ಚು ವಯಸ್ಸಿದ್ದವರು ಇದ್ದಾರೆ, ಆ್ಯಂಡ್ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು, ಪೇಷಂಟ್ಸು, ಟ್ರೀಟ್ಮೆಂಟ್ ಮೇಲೆ ಇರೋರು, ಇಮ್ಯುನೋ ಕಾಂಪ್ರೈಸ್ಡ್ ಇರೋರು, ಅಂತ ಇವರು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮಾಸ್ಕ್ ಹಾಕುವಂಥದ್ದು ಸೂಕ್ತ ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಮತ್ತು ಯಾರಿಗೆ ಫೀವರು, ಕಾಫು, ಇಂಥ ಪದೇ ಪದೇ ಬರ್ತಕ್ಕಂಥ ಇಲ್ನೆಸ್ ಯಾವುದಿದೆ, ಆಸ್ತಮಾ ಇರ್ತಕ್ಕಂಥ ಅವರು ಕೂಡ ಕೂಡಲೇ ಈ ಒಂದು ಸಂದರ್ಭದಲ್ಲಿ ಏನಾದರೆ ಫ್ರೆಶ್ ಇನ್ಫೆಕ್ಷನ್ ಇದ್ದರೆ ಮನೆಯಲ್ಲೇ ಟ್ರೀಟ್ ಮಾಡದೆ ಬದಲು ನಮ್ಮ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋದು ಇಷ್ಟ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಅಡ್ವೈಸ್ ಕೊಟ್ಟಿದ್ವಿ. ಮತ್ತು ಅವರು ಕೂಡ ಫೇಸ್ ಮಾಸ್ಕ್ ಸಾಮಾನ್ಯವಾಗಿ ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಅಥವಾ ಈ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ಹೋದಾಗ, ಎಲ್ಲಿ ಹೆಚ್ಚು ಜನಸಾಂದ್ರತೆ ಇದೆ ಅಂಥ ಸಂದರ್ಭದಲ್ಲಿ ಹೊರಗೆ ಹೋದಾಗ ಅವರು ಇದನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಮುಂಬರುವ ನ್ಯೂ ಇಯರ್, ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಕಷ್ಟು ಜನರ ಓಡಾಟ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಕೂಡ ಮಾಸ್ಕ್ ಹಾಕೊಳ್ಳುವಂಥದ್ದು ಸೂಕ್ತ. ಇಂಥ ಕ್ಯಾಟಗರೀಸಲ್ಲಿ ಇರ್ತಕ್ಕಂಥವರು ಹಾಕ್ಕೋಬೇಕು ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ವಿ. ಇದರ ಜೊತೆಗೆ ಯಾರು ಈ ಒಂದು ಟೈಮಲ್ಲಿ ಕೋಲ್ಡ್ ಕಾಫ್ ಇದೆ ಮತ್ತು ಆರೋಗ್ಯ ಸರಿ ಇಲ್ಲ, ಅವರಿಗೆ ಮನೆಯಲ್ಲೇ ಇರೋದು ಸೂಕ್ತ. ಅಟ್ಲೀಸ್ಟ್ ಒಂದು 2-3 ದಿನ ಅವರು ವಾಸಿ ಆದ ಕೂಡಲೇ ತದನಂತರ ಕೆಲಸಕ್ಕೆ ಬರಬೇಕು. ಯಾಕಂದರೆ ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಟ್ರಾವೆಲ್ ಮಾಡಿದರೆ ಅಥವಾ ಬೇರೆ ಕಡೆ ಹೋಗಿದರೆ ಹರಡುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಈ JN.1 ಏನು ಸಬ್ ವೇರಿಯಂಟ್ ಇದೆ, ಇದೇ ಅತಿ ವೇಗವಾಗಿ ಸ್ಪ್ರೆಡ್ ಆಗುವಂಥ ಒಂದು ವೇರಿಯಂಟ್ ಇದೆ. ಇದು ನವೆಂಬರ್ ತಿಂಗಳಲ್ಲಿ ಸುಮಾರು 10% ಇತ್ತು. ವಿಶ್ವಾದ್ಯಂತ ನಾವು ನೋಡಿದಾಗ ಈ ಪರ್ಸೆಂಟೇಜ್ ಕವರೇಜ್ 10% ಇದ್ದಿದ್ದು, ಈಗ ಡಿಸೆಂಬರಲ್ಲಿ ನೋಡಿದಾಗ ಆಲ್ಮೋಸ್ಟ್ 34% ಈ ಒಂದು ಸಬ್ ವೇರಿಯಂಟೇ ಸ್ಪ್ರೆಡ್ ಆಗಿದೆ. ಸೊ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಕ್ಕಂಥ ವೇರಿಯಂಟ್ ಇದು. ಬಟ್ ಈ ವೇರಿಯಂಟಿಂದ ಹೆಚ್ಚು ಎಫೆಕ್ಟ್ ಆಗ್ತಾ ಇದೆಯಾ, ಸಿಂಪ್ಟಮ್ಸ್ ಆಗ್ತಾ ಇದೆಯಾ, ಅಡ್ಮಿಷನ್ಸ್ ಆಗ್ತಾ ಇದೆಯಾ ಅಂತ ಅದು ನಾವು ಮುಂಬರುವ ದಿನಗಳಲ್ಲಿ ನೋಡೋಕ್ಕಾಗತ್ತೆ. ಅದ್ರ ಬಗ್ಗೆ ಈಗಲೇ ನಾವು ಯಾವುದೇ ಥರದ ಒಂದು ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನಾವು ತುಂಬ ಕ್ಲೋಸ್ ಆಗಿ ಮುಂದಿನ 1 ವಾರ, 10 ದಿನ, 15 ದಿನ ಕ್ಲೋಸ್ ಆಗಿ ನೋಡ್ತೀವಿ. ನಾಳೆ ಕೂಡ ಕೇಂದ್ರ ಸರ್ಕಾರದಿಂದ ಒಂದು VCಯನ್ನು ಕೂಡ ಆರ್ಗನೈಸ್ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು DHOs ಜೊತೆ ಪ್ರಧಾನ ಕಾರ್ಯದರ್ಶಿ ಅವರು ಒಂದು VCಯನ್ನು ಆಯೋಜನೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಫೀಲ್ಡ್ ಲೆವೆಲಿಂದ ಕೂಡ ಸಂಗ್ರಹಣೆ ಮಾಡಿ, ಮತ್ತು ಅವ್ರಿಗೆ ಸಪೋರ್ಟಿಂಗ್ ಆಗಿ ಏನು ಔಷಧಿಗಳು, ಟೆಸ್ಟಿಂಗ್ ಕಿಟ್ಸು ಏನು ಕೊಡೋದಿದೆ ಅದು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಸೊ ನಮ್ಮ ಗೈಡ್ಲೈನ್ಸ್ ಲೊಕೇಶನ್ ಸ್ಪೆಸಿಫಿಕ್ ಇಲ್ಲ, ಇಲ್ಲಿ ಮಾಡಬೇಕು ಇಲ್ಲಿ ಮಾಡಬಾರ್ದು ಅಂತ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಪೇಷಂಟ್. ಈಗ ಯಾರಿಗಾದರೆ ಇಲ್ನೆಸ್ ಇದೆ ಅಥವಾ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರು ಎಲ್ಲಿ ಹೋದ್ರೂ ಅವ್ರು ಹಾಕ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಕಾಮನ್ ಈಗ ಆರೋಗ್ಯವಾಗಿ ಇರ್ತಕ್ಕಂಥವ್ರು, ಯಾವುದೇ ಒಂದು ಇಲ್ನೆಸ್ ಇಲ್ಲ ಅಂತ ಅವರಿಗೆ ಈ ಒಂದು ಅಡ್ವೈಸರಿಯಲ್ಲಿ ನಾವು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ ಅವ್ರು ಹಾಕ್ಕೋಬೇಕು ಅಂತ. ಆಲ್ಸೋ ಸ್ಪೆಸಿಫಿಕ್ಲಿ ರೆಸ್ಟೋರೆಂಟ್ ಹೋದಾಗ, ಥಿಯೇಟ್ರ್ ಹೋದಾಗ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಬಟ್ ಯಾರಿಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ ಇದೆ, ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯಾರಿಗೆ ಫೀವರ್ ಸಿಂಪ್ಟಮ್ಸ್ ಇದೆ, ಕೋಲ್ಡ್ ಕಾಫ್ ಇದೆ ಅಂತ ಅವರು ಕಡ್ಡಾಯವಾಗಿ ಹೊರಗೆ ಹೋದರೆ ಅವ್ರಿಗೆ ಒಳ್ಳೆಯದು, ಮತ್ತು ಅವ್ರ ಪಕ್ಕದಲ್ಲಿರೋರು ಕೂಡ ಒಳ್ಳೆಯದು. ಯಾಕಂದರೆ ಅದರಿಂದ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ.